ಅಂದಾಗೆ ಸಿಹಿ ಗುಣ ಸುಬ್ಬಿಗೂ ಬಂದಾಯಿತು. ರಾಮಪ್ಪನ ಮೇಲಿನ ಕೋಪ ಈಗ ಪ್ರೀತಿಯಾಗಿ ಬದಲಾಯಿತು. ಸೀತಮ್ಮನ ಕೈಗೆ ಪೆಟ್ಟಾಗಿರುತ್ತೆ. ಸುಬ್ಬಿ ಅಲಿಯ ಸಿಹಿ ಈಗ ಊಟಕ್ಕೆ ಸೀತಮ್ಮನ ಜೊತೆಲಿ ಕೂತಿದ್ದಾಳೆ. ರಾಮನು ಕೂತಿದ್ದಾರೆ, ಅಶೋಕ, ಪ್ರಿಯಾ ಎಲ್ಲರೂ ಅಲ್ಲೇ ಡೈನಿಂಗ್ ಹಾಲಲ್ಲಿ ತಿಂಡಿಗೆ ಅಂತ ಕೂತಿದ್ದಾರೆ. ಸಿಹಿ ಥರ ಇರೋ ಸುಬ್ಬಿ ಈಗ ಹಠ ಮಾಡ್ತಿದ್ದಾಳೆ, ಸೀತಮ್ಮ ನೀನೇ ತಿಂಡಿ ತಿನ್ನಿಸು ಅಂತ. ಈಗ ಸೀತನ ಕಷ್ಟ ಅರ್ಥ ಮಾಡ್ಕೊಂಡಿದ್ರೆ ಅಮ್ಮ, ಸೀತಾ ಅವರೇ ಬಿಡಿ ನಾನೇ ತಿನ್ನಿಸ್ತೀನಿ ಕಂದ, ನನ್ನ ಕೈಲಿ ತಿನ್ನಿಸ್ಕೊಂತೀಯ ಅಲ್ವಾ ಅಂತ ರಾಮ್ ಹೇಳಿದಾಗ ಸುಬ್ಬಿಗೆ ಕೋಪ ಬರುತ್ತೆ, ಮೂತಿ ಸಿಂಡಿಸ್ತಾ ಇರ್ತಾಳೆ. ಅದನ್ನ ಅರ್ಥ ಮಾಡ್ಕೊಂಡಿದ್ದು ಸೀತಾ, ಬಿಡಿ ರಾಮ್ ನಾನೇ ತಿನ್ನಿಸ್ತೀನಿ ಅಂತ ತಿನ್ಸಕ್ಕೆ ಹೋಗ್ತಾಳೆ. ಕೈ ಪೆಟ್ಟಾಗಿ ನೋವು ಬರೋಕ್ಕೆ ಶುರುವಾಗುತ್ತೆ. ಸುಬ್ಬಿಗೂ ಕೂಡ ಲೈಟಾಗಿ ಅಮ್ಮಂಗೆ ಪೆಟ್ಟಾಯ್ತಲ್ಲ ಅಂತ ಬೇಜಾರಾಗುತ್ತೆ. ಆದರೆ ಸಿಹಿ ಇದನ್ನೆಲ್ಲ ನೋಡ್ತಿರೋಳಿಗೆ ತುಂಬ ಕೋಪ ಬಂದು, ಏಯ್ ಸುಬ್ಬಿ, ನಮ್ಮಪ್ಪ ನಿಂಗೆ ಅಷ್ಟು ಪ್ರೀತಿಯಿಂದ ತಿನ್ನಿಸ್ತಿದ್ದಾರೆ ತಾನೆ, ನೀನು ತಿನ್ನಬೇಕು ತಾನೆ, ಯಾಕೆ ಹಿಂಗೆಲ್ಲ ಸತಾಯಿಸ್ತಿದ್ಯಾ, ಸುಮ್ಮನೆ ತಿನ್ನು, ಅವ್ರು ನೋಡಿ ಎಷ್ಟು ಪ್ರೀತಿಯಿಂದ ತಿನ್ನಿಸ್ತಿದ್ದಾರೆ, ನೀನು ಯಾಕೆ ಅವ್ರಿಗೆ ಬೇಜಾರು ಮಾಡ್ತೀಯ, ಸುಮ್ಮನೆ ತಿನ್ನು ಅಂತ ಸಿಹಿ ಬೈತಾಳೆ. ಸರಿ ಅಂದ್ಬಿಟ್ಟು ಸಿಹಿ ಮಾತನ್ನ ಕೇಳಿಕೊಂಡು ಈಗ ಸುಬ್ಬಿ ರಾಮನ ಹತ್ರ ತಿಂಡಿ ತಿನ್ನಿಸ್ಕೊತಾ ಇದ್ದಾಳೆ. ರಾಮ ಕೂಡ ತಿಂಡಿ ತಿನ್ನಿಸ್ತಾ ಇರ್ತಾನೆ. ಸುಬ್ಬಿ ಪ್ರೀತಿಯಿಂದನೇ ತಿನ್ನಿಸೋದಕ್ಕೆ ಬಾಯ್ ಅಂತ ಅವಳೇ ತೆಗೆದು ತೋರಿಸ್ತಾಳೆ ತಿನ್ನಿಸು ಅಂತ. ಸರಿ ಅಂತ ರಾಮ ಕೂಡ ತಿನ್ನಿಸಿ ಖುಷಿ ಪಡ್ತಾನೆ. ಅದನ್ನ ನೋಡಿ ಅಶೋಕಂಗೂ ಖುಷಿ ಆಗುತ್ತೆ. ಅಶೋಕ ರಾಮ ಕನ್ಸನ್ನೇನಲ್ಲೇ ಮಾತಾಡ್ಕೊತಾರೆ. ಅಂತೂ ಇಂತೂ ನಮ್ಮ ಸುಬ್ಬಿ ನನ್ನ ಹತ್ರನೂ ತಿಂಡಿ ತಿನ್ನಿಸ್ಕೊಂಡಲ್ಲ ಅಂತ ಖುಷಿಯಿಂದ ಇದ್ದಾಗ ಸೀತಮ್ಮಗೂ ಕೂಡ ಸಂತೋಷ ಆಗುತ್ತೆ. ಎಲ್ಲರೂ ಖುಷಿಯಾಗಿರುವಾಗ ಅಶೋಕ ಸಡನ್ನಾಗಿ ಫ್ಲೋ ಅಲ್ಲಿ ಸೂಪರ್ ಸುಬ್ಬಿ ಗುಬ್ಬಿ ನೀನು ಅಂತ ಹೇಳ್ತಾನೆ. ಆಗ ಸುಬ್ಬಿ, ರಾಮ, ಪ್ರಿಯಾ ಎಲ್ರಿಗೂ ಶಾಕ್ ಆಗುತ್ತೆ. ಇವನೇನು ಸತ್ಯ ಹೇಳ್ಬಿಟ್ನಲ್ಲ, ಸೀತಾ ಹೇಗೆ ರಿಯಾಕ್ಟ್ ಮಾಡ್ತಾಳೋ ಅಂತ. ಆಗ ಸೀತಾ, ಇವಳು ಸುಬ್ಬಿ ಗುಬ್ಬಿ ಅಲ್ಲ, ತರಲೆ ಸುಬ್ಬಿ ಇವಳು ಅಂತ ಹೇಳ್ತಾಳೆ. ಆಗ ಅಶೋಕ ಸುಮ್ಮನೆ ಪ್ಯಾಚಪ್ ಮಾಡ್ಕೊತಾನೆ, ಹ್ಞೂ ಅದೇನೆ ಅಂತ. ಸೀತಮ್ಮ ನಿನ್ನ ಕೈ ಹೇಗಿದೆ ಈಗ, ವಾಸಿ ಆಯಿತಾ ಅಂತೆಲ್ಲ ಸುಬ್ಬಿ ಅಮ್ಮನ ಕೇರ್ ಮಾಡ್ತಾ ಇರ್ತಾಳೆ. ಹ್ಞೂ ಕಣೆ, ಇವಾಗ ನೋವು ಪರವಾಗಿಲ್ಲ, ಜಾಸ್ತಿ ನೋವಾಗುತ್ತಾ ಸೀತಮ್ಮ ಅಂತ ಕೇಳ್ತಾಳೆ. ಇಲ್ಲ ಕಡೆ ಅಷ್ಟೇ ನೋವಿಲ್ಲ, ಈಗ ಆರಾಮಾಗಿದ್ದೀನಿ, ನೀನು ಆರಾಮಾಗಿ ತಿಂಡಿ ತಿನ್ನು ಅಂತ ಹೇಳ್ತಾಳೆ. ಹೀಗೆ ಮಾತಾಡ್ತಾ ಸುಬ್ಬಿ ಎಲ್ಲ ತಿಂದು ಮುಗಿಸ್ತಾಳೆ. ಸೀತಮ್ಮ ಖುಷಿಯಾಗಿ ಗುಡ್ ಅಂದರೆ ಸಿಹಿ ಕೂಡ ಸುಬ್ಬಿನ ಗುಡ್ ಅಂತ ಹೇಳ್ತಾಳೆ. ಇದಿಷ್ಟು ಸುಬ್ಬಿ ಸಿಹಿಯಾಗಿ ಬದಲಾಗ್ತಿರೋ ಕತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.